ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ನಾನು ಯಾರ ರಕ್ಷಣೆಯನ್ನು ಮಾಡುತ್ತಿಲ್ಲ. ತಪ್ಪು ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ಕಾಂಗ್ರೆಸ್ ಮುಖಂಡ ಮಾಜಿ ದೂಡ ಅಧ್ಯಕ್ಷ ಅಯೂಬ್ ಪೈಲ್ವಾನ್ ಮಕ್ಕಳು ಪೊಲೀಸರ ಮೇಲೆ ನಡೆಸಿದ ಹಲ್ಲೆಗೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಲ್ಲೆಗೆ ಸಂಬಂಧಿಸಿದ ವಿಚಾರ ಗಮನಕ್ಕೆ ಬಂದಿದ್ದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಿದ್ದೇನೆ ಎಂದರಲ್ಲದೆ ತಪ್ಪು ಮಾಡಿದವರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದರು. ಜೆಡಿಎಸ್ ಮುಖಂಡ ಅಮಾನುಲ್ಲಾ ಖಾನ್ ಪುತ್ರ ಹಾಗೂ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಪುತ್ರರ ಸ್ನೇಹಿತರ ನಡುವೆ ಗಲಾಟೆ ನಡೆದಿರಬಹುದು. ಇದಕ್ಕೂ ನನಗೂ ಸಂಬಂಧವಿಲ್ಲ. ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಕಾನೂನಿಗೆ ಶ್ರೀಮಂತ ಬಡವ ಎಂಬ ಭೇದವಿಲ್ಲ ಎಂದರು. ಮಾದಕ ವಸ್ತು ಜಾಲ ಪತ್ತೆಯಾದಾಗಲೂ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದೆ. ಈ ಜಾಲದಲ್ಲಿ ಬಂಧನಕ್ಕೊಳಗಾದವರನ್ನು ನನ್ನೊಂದಿಗೆ ತಳುಕು ಹಾಕಿ ಬಿಜೆಪಿ ಅಪಪ್ರಚಾರ ಮಾಡುತ್ತಿದೆ ಎಂದರು. ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾಗಿರುವ ನನಗೆ ಸಮಾಜದಲ್ಲಿ ಗೌರವ ಇದೆ ಎಂದ ಅವರು, ಬಿಜೆಪಿ ನಾಯಕರ ಆರೋಪಗಳಿಂದ ಬೇಸರವಾಗಿದೆ ಎಂದರು. ನೀವು ಏನು ಕಾನೂನು ಪ್ರಕಾರ ಏನು ಅವರು ತೆಗೆದುಕೊಳ್ಬೇಕು ಎನ್ಕ್ವೈರಿ ಮಾಡ್ರಿ. ಅದ್ರ ಬಗ್ಗೆ ಅವರು ಯಾರ ಇನ್ಫ್ಲುಯೆನ್ಸು ಇಲ್ಲ, ಏನೇ ಇಲ್ಲ. ನನಗೂ ಏನು ಫೋನು ಮಾಡಿಲ್ಲ ಯಾರು. ಏನಪ್ಪ ಯಾರಾಗಿರ್ಲಿ, ಅದು ಏನು ರೂಲ್ಸ್ ಪ್ರಕಾರ ಏನೈತೋ ಕಾನೂನು ಪ್ರಕಾರ ನೀವು ಕ್ರಮ ತೆಗೆದುಕೊಳ್ರಿ ಅಂತ ಹೇಳಿ. ಯಾರ್ದು ಇಲ್ಲ, ಇವತ್ತೇನೆ ಡಿಸ್ಚಾರ್ಜ್ ಮಾಡ್ತಾರ ಅಂದ್ರು. ಯಾರೋ ಆಗ್ಲಿ ನನಗೆ ನಮ್ಮ ಪೊಲೀಸ್ನವ್ರು ಹೇಳಿದ್ರು ಇವತ್ತೇನೆ ಡಿಸ್ಚಾರ್ಜ್ ಮಾಡ್ತಾ ಇದಾರ ಅಂದ್ರು. ಆಯ್ತಪ್ಪ ಆಮೇಲೆ ನೋಡೋಣ ಬಿಡು ಅಂತ. ಏನಂತ ಬಾರೋ ಮರೆ ಶೆಡ್ ಹೊಡಿತೇನೆ ಇಲ್ಲ, ಅಲ್ಲಿ ಒಪ್ಪಲ್ಲ. ಅಲ್ಲಿ ಜನ ಈ ಸತಿ ಹೋದ್ರೈತಲ್ಲ ಒಪ್ಪಲ್ಲ, ಅಲ್ಲಿ ಓಡಿಸ್ಬಿಡ್ತಾರ. ಮಧ್ಯಾಹ್ನಕ ಬೆಳಿಗ್ಗೆ ಟೇಬಲ್ ಕುರ್ಚಿ ಹಾಕಲ್ಲ. ಅಲ್ಲಿ ಏನ ನಮ್ಮ ಮಿಸ್ಟೇಕಿಂದ ಅವ್ನ ಹಂಗ ಬ್ಯಾಗ್ ಬಂದ ಚಿಗಿರ್ಕೊಂಡು ಆಟೆ. ನಮ್ಮ ಕಾಂಗ್ರೆಸ್ನವ್ರು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ರು ಹೋಗ್ಬಿಡೋಣ. ಅವಾಗ ಇವ್ರು ಹೊಡೆದಾಡ್ದಾಗ ಅವ್ನು ಗೆದ್ದ. ಏನಪ್ಪ ಇಲ್ಲದ್ರೆ ಎಲ್ಲಿ ಆಗದ ಅದು. ಈಗ ಎಲ್ಲಿ ಅದ್ರ ನೋಡ ಆಕಾಶ ನೋಡಕ್ಕ ನುಗ್ಲ ಈಗ ನೀನು ಆಕಾಶ ನೋಡಕ್ಕೆ ಏನಪ್ಪ ಯಾರು ಸರ್ಸ್ಬೇಕೇನ. ನೀವು ಏನು ಕಾನೂನು ಪ್ರಕಾರ ಏನು ಅವರು ತೆಗೆದುಕೊಳ್ಬೇಕು ಎನ್ಕ್ವೈರಿ ಮಾಡ್ರಿ. ಅದ್ರ ಬಗ್ಗೆ ಅವರು ಯಾರ ಇನ್ಫ್ಲುಯೆನ್ಸು ಇಲ್ಲ, ಏನೇ ಇಲ್ಲ. ನನಗೂ ಏನು ಫೋನು ಮಾಡಿಲ್ಲ ಯಾರು. ಏನಪ್ಪ ಯಾರಾಗಿರ್ಲಿ, ಅದು ಏನು ರೂಲ್ಸ್ ಪ್ರಕಾರ ಏನೈತೋ ಕಾನೂನು ಪ್ರಕಾರ ನೀವು ಕ್ರಮ ತೆಗೆದುಕೊಳ್ರಿ ಅಂತ ಹೇಳಿ. ಯಾರ್ದು ಇಲ್ಲ, ಇವತ್ತೇನೆ ಡಿಸ್ಚಾರ್ಜ್ ಮಾಡ್ತಾರ ಅಂದ್ರು. ಯಾರೋ ಆಗ್ಲಿ ನನಗೆ ನಮ್ಮ ಪೊಲೀಸ್ನವ್ರು ಹೇಳಿದ್ರು ಇವತ್ತೇನೆ ಡಿಸ್ಚಾರ್ಜ್ ಮಾಡ್ತಾ ಇದಾರ ಅಂದ್ರು. ಆಯ್ತಪ್ಪ ಆಮೇಲೆ ನೋಡೋಣ ಬಿಡು ಅಂತ. ಏನಂತ ಬಾರೋ ಮರೆ ಶೆಡ್ ಹೊಡಿತೇನೆ ಇಲ್ಲ, ಅಲ್ಲಿ ಒಪ್ಪಲ್ಲ. ಅಲ್ಲಿ ಜನ ಈ ಸತಿ ಹೋದ್ರೈತಲ್ಲ ಒಪ್ಪಲ್ಲ, ಅಲ್ಲಿ ಓಡಿಸ್ಬಿಡ್ತಾರ. ಮಧ್ಯಾಹ್ನಕ ಬೆಳಿಗ್ಗೆ ಟೇಬಲ್ ಕುರ್ಚಿ ಹಾಕಲ್ಲ. ಅಲ್ಲಿ ಏನ ನಮ್ಮ ಮಿಸ್ಟೇಕಿಂದ ಅವ್ನ ಹಂಗ ಬ್ಯಾಗ್ ಬಂದ ಚಿಗಿರ್ಕೊಂಡು ಆಟೆ. ನಮ್ಮ ಕಾಂಗ್ರೆಸ್ನವ್ರು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ರು ಹೋಗ್ಬಿಡೋಣ. ಅವಾಗ ಇವ್ರು ಹೊಡೆದಾಡ್ದಾಗ ಅವ್ನು ಗೆದ್ದ. ಏನಪ್ಪ ಇಲ್ಲದ್ರೆ ಎಲ್ಲಿ ಆಗದ ಅದು. ಈಗ ಎಲ್ಲಿ ಅದ್ರ ನೋಡ ಆಕಾಶ ನೋಡಕ್ಕ ನುಗ್ಲ ಈಗ ನೀನು ಆಕಾಶ ನೋಡಕ್ಕೆ ಏನಪ್ಪ ಯಾರು ಸರ್ಸ್ಬೇಕೇನ.